ಆತ್ಮೀಯರೇ ನಮಸ್ಕಾರ. ಮಾನ್ಯ ಉಪನಿರ್ದೇಶಕರು ಯಾದಗಿರಿಯವರ ಸೂಚನೆಯಂತೆ MHRDಯಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಪ್ರೊಫೈಲನ್ನು ಅಪ್ಡೇಟ್ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನಾನು ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ನಿಮ್ಮ ಈ MHRD ಲಾಗಿನ್ನಲ್ಲಿ ಹೋಗಿ ನಿಮ್ಮ ಸ್ಕೂಲ್ ಡೈಸ್ ಕೋಡು ಅಲ್ಲಿರ್ತಕ್ಕಂಥ ಪಾಸ್ವರ್ಡನ್ನು ಹಾಕಬೇಕು. ಇಲ್ಲಿರ್ತಕ್ಕಂಥ ಕ್ಯಾಪ್ಚೆಯನ್ನು ಹಾಕೋದ್ರ ಮೂಲಕ ನಿಮ್ಮ ಸ್ಕೂಲ್ ಲಾಗಿನ್ನಲ್ಲಿ ನೀವು ಇಲ್ಲಿ ಸೇರ್ಬೋದಾಗಿದೆ. ನಾನೀಗ ಈ ಕ್ಯಾಪ್ಚನ್ ಹಾಕಿ ಲಾಗಿನ್ ಅಂತಕ್ಕಂಥದ್ದನ್ನು ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಒಂದು ಹೋಮ್ ಸ್ಕ್ರೀನ್ ಕಾಣುತ್ತೆ. ಇದರಲ್ಲಿ ಮೇಲ್ ಕಾಣ್ತಕ್ಕಂಥ ಒಂದು ಕೇಸರಿ ಬಾಕ್ಸಲ್ಲಿರ್ತಕ್ಕಂಥ 2024-25 ನೀವು ಟಚ್ ಮಾಡಬೇಕು. ಈ ನಂತರ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಇದನ್ನು ಕ್ಲೋಸ್ ಮಾಡಬೇಕು. ನಂತರ ಇಲ್ಲಿ ಕಾಣ್ತಕ್ಕಂತಹ ಪ್ರೋಗ್ರೆಸ್ ಆ್ಯಕ್ಟಿವಿಟಿ ಈ ಒಂದು ಆಪ್ಷನ್ಗೆ ತಾವು ತೆರಳಬೇಕಾಗುತ್ತೆ. ಇಲ್ಲಿರ್ತಕ್ಕಂತಹ ಒಂದು ಪ್ರೋಗ್ರೆಸ್ ಮಾಡ್ಯೂಲ್ ಕೆಳಗಡೆ ಇರ್ತಕ್ಕಂಥ ಗೋ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಬರ್ತಕ್ಕಂಥ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲನೇದಾಗಿ ಒಂದು ಸ್ಯಾಂಪಲ್ಲಾಗಿ 3ನೇ ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ನಂತರ ಇಲ್ಲಿರ್ತಕ್ಕಂಥ ಒಂದು ಸೆಕ್ಷನನ್ನು ಎ ಸೆಕ್ಷನ್ನು, ನಂತರ ಇಲ್ಲಿ ಕೆಳಗಿರ್ತಕ್ಕಂಥ ಗೋ ಬಟನನ್ನು ಕ್ಲಿಕ್ ಮಾಡಿದರೆ ನೀವು ಇಲ್ಲಿರ್ತಕ್ಕಂಥ 3ನೇ ಕ್ಲಾಸ್ ಮಕ್ಕಳು ಇಲ್ಲಿ ಡಿಸ್ಪ್ಲೇ ಆಗ್ತಾರೆ. ಇಲ್ಲಿ ಪ್ರೋಗ್ರೆಸ್ ಸ್ಟೇಟಸ್ ಅಂತಿದೆ. ಇಲ್ಲಿ ಆ ಮಗು ನಿಮ್ಮಲ್ಲಿ ಎಕ್ಸಾಮ್ ಬರೆದು ಮುಂದಿನ ತರಗತಿಗೆ ಪಾಸ್ ಆಗಿದ್ದರೆ ಕಳೆದ ಸಾಲಿನ ಪರೀಕ್ಷೆಯಲ್ಲಿ ಅದನ್ನು ಪ್ರಮೋಷನ್ ಪಾಸ್ಡ್ ವಿತ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ತಗೋಬೇಕು. ನಂತರ ಆ ಮಗು ಗಳಿಸಿದಂತಹ 23-24ನೇ ಸಾಲಿನಲ್ಲಿ ಒಟ್ಟಾರೆ ಫಲಿತಾಂಶವನ್ನು ಇಲ್ಲಿ ಹಾಕ್ಬೋದು. ಉದಾಹರಣೆಗೆ ಒಂದು 85% ಆ ಮಗು ತೊಗೊಂಡಿದ್ದರೆ ಮತ್ತು ಅದೇ ಮಗು ಕಳೆದ ಸಾಲಿನಲ್ಲಿ ಎಷ್ಟು ದಿನಗಳಲ್ಲಿ ಶಾಲೆಗೆ ಹಾಜರಾಗಿದ್ದ, ಹೌದಾ. ನಂತರ ಆ ಮಗು ನಿಮ್ಮ ಶಾಲೆಯಲ್ಲೇ ಮುಂದುವರೆದಿದ್ದರೆ ಅಥವಾ 3ನೇ ತರಗತಿಯಿಂದ 4ನೇ ತರಗತಿಗೆ ಮುಂದುವರೆದಿದ್ದರೆ ಸ್ಟಡಿ ಇನ್ ಸೇಮ್ ಸ್ಕೂಲ್ ಅಂತಕ್ಕಂಥ ಆಪ್ಷನನ್ನು ತಗೋಬೇಕು. ನಂತರ ಇಲ್ಲಿ 4ನೇ ತರಗತಿಗೆ ಹೋಗಬೇಕಾದಂಥ ಸೆಕ್ಷನನ್ನು ಆಯ್ಕೆ ಮಾಡ್ಕೋಬೇಕು. ಕೊನೆಯದಾಗಿ ಇಲ್ಲಿರ್ತಕ್ಕಂತಹ ಅಪ್ಡೇಟ್ ಬಟನನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಆ ವಿದ್ಯಾರ್ಥಿಯ ಒಂದು ಆ್ಯಕ್ಟಿವಿಟಿ ಇಲ್ಲಿ ಕಾಣ್ತಕ್ಕಂತಹ ಡನ್ ಈ ರೀತಿಯಾಗಿ ಬಂದ್ಬಿಡುತ್ತೆ. ಇದು ಯಾವ ಟೈಮಿಗೆ ನಾವು ಈ ವಿದ್ಯಾರ್ಥಿಯ ಒಂದು ಆ್ಯಕ್ಟಿವಿಟಿಯನ್ನು ಓಕೆ ಮಾಡಿದ್ವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈ ರೀತಿಯಾಗಿ ಪ್ರತಿ ವಿದ್ಯಾರ್ಥಿಯ ಒಂದು ಆ್ಯಕ್ಟಿವಿಟೀಸ್ಗಳನ್ನು ನೀವು ಪ್ರೋಗ್ರೆಸ್ಸನ್ನು ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ತರಗತಿಯ ವಿದ್ಯಾರ್ಥಿಗಳನ್ನು ಪ್ರೋಗ್ರೆಸ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಕಾಣ್ತಕ್ಕಂತಹ ಫ್ರೀಜ್ ಬಟನನ್ನು ಇಲ್ಲಿರ್ತಕ್ಕಂಥ ಫ್ರೀಜ್ ಬಟನನ್ನು ಒತ್ತೋದ್ರ ಮೂಲಕ ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ನಂತರ ನೀವೆಲ್ಲ ತರಗತಿಗಳನ್ನು ಅಪ್ಡೇಟ್ ಮಾಡಿದ ನಂತರ ತಿರ್ಗಾ ತಾವು ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಾಲಮ್ನಲ್ಲಿ ಬಂದು ಅದನ್ನು ಟಚ್ ಮಾಡಿದಾಗ ಮತ್ತು ಅದೇ ರೀತಿಯಾಗಿ ನಿಮಗೆ ಈ ಗೋ ಅಂತಕ್ಕಂಥದ್ದನ್ನು ನಾವಿಲ್ಲಿ ಈ ಸ್ಕ್ರೀನನ್ನು ಕಾಣ್ತೇವೆ. ಈ ಸ್ಕ್ರೀನಲ್ಲಿ ಇಲ್ಲಿ ಕೆಳಗಡೆ ಇರ್ತಕ್ಕಂತಹ ಫೈನಲೈಸ್ಡ್ ಈ ಒಂದು ಆಯ್ಕೆಯನ್ನು ತಾವು ಆಯ್ಕೆ ಮಾಡಿಕೊಳ್ಬೇಕು. ಈ ಫೈನಲೈಸ್ಡ್ದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಚೆಕ್ಸ್ ಬಾಕ್ಸ್ ಇದೆ, ಇಲ್ಲಿ ಒಂದು ಚಿಕ್ಕದಾಗಿ ಚೆಕ್ ಬಾಕ್ಸ್ ಇದೆ. ಈ ಚೆಕ್ಸ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಸಬ್ಮಿಟ್ ಬಟನ್ ಒತ್ತಿದಾಗ ಮಾತ್ರ ಇದು ನಿಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡಿದ ಹಾಗೆ ಆಗುತ್ತೆ. ಈಗ ನಾನು ಇದನ್ನು ಟಚ್ ಮಾಡಿದಾಗ ಇಲ್ಲಿ ಬರುತ್ತೆ. ಇನ್ನು ಎಲ್ಲ ಒಂದು ತರಗತಿಗಳನ್ನು ಕಂಪಲ್ಸರಿ ನೀವು ಇಂಡಿವಿಜುವಲ್ ಆಗಿ ಎಲ್ಲ ತರಗತಿಗಳನ್ನು ಫೈನಲೈಸ್ ಮಾಡಿದ ನಂತರ ಅಂತಿಮವಾಗಿ ಈ ಒಂದು ಫೈನಲೈಸ್ಡ್ ತಗೊಳ್ಳುವಂತಹ ಆಯ್ಕೆ ಇರುತ್ತೆ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಯ ಒಂದು ಫೈನಲೈಸ್ಡ್ ಮಾಡಬೇಕು. ಪ್ರತಿ ತರಗತಿಯ ಒಂದು ಆ್ಯಕ್ಟಿವಿಟಿ ಪ್ರೋಗ್ರೆಸ್ಸನ್ನು ಮಾಡಿ
ಈ ಒಂದು ಕೆಲಸವನ್ನು ಅತ್ಯಂತ ಶೀಘ್ರಗತಿಯಲ್ಲಿ ನಾಳೆ ಮುಗಿಸ್ಬೇಕಾಗಿದ್ದರಿಂದ ಮತ್ತೊಮ್ಮೆ ಈ ವಿಡಿಯೋವನ್ನು ತಮ್ಮ ಹೆಚ್ಚಿನ ಮಾಹಿತಿಗಾಗಿ ಮಾಡಲಾಗಿದೆ. ದಯವಿಟ್ಟು ಈ ಒಂದು ಕಾರ್ಯವನ್ನು ಮಾಡಿ ನಿಮ್ಮ ಎಲ್ಲ ಒಂದು ಆ್ಯಕ್ಟಿವಿಟಿಗಳನ್ನು ಕಂಪ್ಲೀಟ್ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ತೇನೆ. ನಮಸ್ಕಾರ.